ಸಿಲಿಕಾನ್ ಸಿಟಿಯಲ್ಲಿ ನಿನ್ನೆ ನಡೆದಂತಹ ರಾಬರಿ ಪ್ರಕರಣ ಹಲವು ಅನುಮಾನಗಳಿಗೆ ಕಾರಣ ಆಗಿದೆ. ಜೊತೆಗೆ ಈ ಒಂದು ಪ್ರಕರಣ ಸುತ್ತ ಒಂದೊಂದೇ ವಿಚಾರ ಹೊರಬರ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ದರೋಡೆಕೋರರು ನಕಲಿ ನಂಬರ್ ಪ್ಲೇಟ್ ಅನ್ನು ಬಳಕೆ ಮಾಡಿದ್ರು. ನಿಮಗೆ ಆ ನಕಲಿ ನಂಬರ್ ಪ್ಲೇಟ್ ನ ಅಸಲಿಯತ್ತನ್ನು ತೋರಿಸುವಂತಹ ಕೆಲಸವನ್ನು ಇದು ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ನಿಮಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದು HAL ನಲ್ಲಿರುವ 3ನೇ ಹಂತದಲ್ಲಿರುವಂತಹ ಮನೆ. ಈ ಒಂದು ಮನೆಯಲ್ಲಿ ವಾಸ ಮಾಡ್ತಾ ಇದ್ದು ಈ ಗಂಗಾಧರನ್ನು ತಮ್ಮ ಕುಟುಂಬ ಸಮೇತ ಕಳೆದ 45 ವರ್ಷಗಳಿಂದ ಇಲ್ಲಿ ವಾಸ ಮಾಡ್ತಾ ಇರ್ತಾರೆ. ಅವರ ಕಾರ್ ನಂಬರ್ ಏನಿದೆ KA03NC8052 ಸ್ವಿಫ್ಟ್ ಕಾರ್ನ ನಂಬರ್ ಅನ್ನು ದರೋಡೆಕೋರರು ತಮ್ಮ ಇನೋವಾ ಕಾರಿಗೆ ಇದೇ ನಂಬರ್ ಅಂದ್ರೆ KA03NC8052 ಅನ್ನೋ ನಂಬರ್ ಅನ್ನು ನಕಲು ಮಾಡಿ ದರೋಡೆಯನ್ನು ಮಾಡಿದ್ರು. ಮತ್ತೊಂದು ವಿಚಾರ ಏನಂದ್ರೆ ಇವರು ಸಿಂಗಲ್ ಓನರ್ ಈ ಒಂದು ಕಾರಿಗೆ ಇವರು ಸಿಂಗಲ್ ಓನರ್. 2018ರಲ್ಲಿ ಈ ಒಂದು ಕಾರನ್ನು ಖರೀದಿ ಮಾಡ್ತಾರೆ. ಜೊತೆಗೆ ಇವರು ಬಿಟ್ಟು ಇದನ್ನು ಇದುವರೆಗೂ ಕೂಡ ಬೇರೆ ಯಾರು ಕೂಡ ಓಡಿಸಿಲ್ಲ. ಯಾಕಂದ್ರೆ ಇವರು ಏಜ್ಡ್ ಪರ್ಸನ್ ಆಗಿರೋದ್ರಿಂದ ತಮ್ಮ ಅಗತ್ಯ ಕೆಲಸಕ್ಕೆ ಏನಾದರೂ ಬೇಕಾದರೂ ನಿತ್ಯದ ಕೆಲಸಗಳಿಗೆ ಬೇಕಾದರೂ ಒಂದು ಅರ್ಧ ಗಂಟೆಯಷ್ಟೇ ಈ ಒಂದು ಕಾರನ್ನು ಬಳಕೆ ಮಾಡ್ತಾರೆ. ಅಗತ್ಯ ಎಮರ್ಜೆನ್ಸಿ ಹೊರತುಪಡಿಸಿದರೆ ಬೇರೆ ಯಾವುದೇ ಕಾರಣ ಕೂಡ ಈ ಒಂದು ಕಾರಣ ಅವರು ಯೂಸ್ ಮಾಡಲ್ಲ. ನಿನ್ನೆ ಇಡೀ ದಿನ ಈ ಒಂದು ಮನೆಯಲ್ಲಿತ್ತು. ಬಟ್ ಇದೇ ಸಮಯದಲ್ಲಿ ಅಂದ್ರೆ ಕಾರ್ ತಮ್ಮ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಇದೇ ಕಾರಿನ ನಕಲು ನಂಬರ್ ಪ್ಲೇಟ್ ಅನ್ನು ಬಳಕೆ ಮಾಡಿ ದರೋಡೆಕೋರರು ನಿನ್ನೆ ಮಠ ಮಧ್ಯಾಹ್ನವೇ ದರೋಡೆಯನ್ನು ಮಾಡಿರುವಂತದ್ದು. ಈ ಒಂದು ವಿಚಾರ ಗೊತ್ತಾಗ್ತಾ ಇದ್ದಂಗೆ ಖುದ್ದು ಈ ಒಂದು ಕಾರಿನ ಮಾಲೀಕರಾಗಿರುವಂತಹ ಗಂಗಾಧರ್ ಕೂಡ ಶಾಕ್ಗೆ ಒಳಗಾಗಿದ್ದಾರೆ. ಯಾಕಂದ್ರೆ ಇಷ್ಟು ದೊಡ್ಡ ಪ್ರಕಾರದಲ್ಲಿ ತನ್ನ ಕಾರಿನ ನಂಬರ್ ಅನ್ನು ಯಾಕೆ ಬಳಕೆ ಮಾಡಿದ್ರು ಅನ್ನೋ ಪ್ರಶ್ನೆ ಅವರನ್ನು ಕಾಡ್ತಾ ಇದೆ. ಜೊತೆಗೆ ಏಜ್ಡ್ ಪರ್ಸನ್ ಆಗಿರೋದ್ರಿಂದ ಈ ಒಂದು ಘಟನೆಯ ನಂತರ ಅವರ ಆರೋಗ್ಯದಲ್ಲೂ ಕೂಡ ಒಂದಿಷ್ಟು ಏರುಪೇರಾಗಿದೆ. ಇಷ್ಟು ದೊಡ್ಡ ಪ್ರಕಾರದಲ್ಲಿ ತನ್ನ ನಂಬರ್ ಪ್ಲೇಟ್ ನ ಬಳಕೆ ಆಗಿರೋದು ಒಂದು ಕಡೆ ಆಗಿದ್ರೆ ಈ ಒಂದು ಪ್ರಕರಣ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪೊಲೀಸರು ಕೂಡ ಇವರನ್ನು ಪ್ರಾಥಮಿಕವಾಗಿ ಇಲ್ಲಿ ಬಂದು ಮಾಹಿತಿ ಕಲೆ ಹಾಕುವಂತ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಒಂದಂತೂ ಸ್ಪಷ್ಟ, ದರೋಡೆಕೋರರು ಪಕ್ಕಾ ಪ್ಲಾನ್ ಮಾಡಿ ಈ ಒಂದು ಕೃತ್ಯವನ್ನು ಎಸಗಿದ್ದಾರೆ. ಅದಕ್ಕೆ ಬೇಕಾದಂತಹ ನಂಬರ್ ಪ್ಲೇಟ್ ಅನ್ನು ಕೂಡ ನಕಲು ಮಾಡಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಒಂದು ಕಡೆ ಪೊಲೀಸರು ಕೂಡ ವಿವಿಧ ಆಯಾಮದಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಪ್ರಾಥಮಿಕ ಹಂತದಲ್ಲಿ ಪೊಲೀಸರು ಕೂಡ ಒಂದಿಷ್ಟು ವಿಚಾರ ಗೊತ್ತಾಗಿದೆ. ಯಾಕಂದ್ರೆ ಅಲ್ಲಿ ಬಳಕೆ ಆಗಿರುವಂತಹ ಕಾರ್ ಏನಿದೆ ಅದು ಒಂದು ಕಾರಿನ ನಂಬರು ಕೂಡ ಅಸಲಿಯತ್ತಲ್ಲ ಅನ್ನೋದು ಕೂಡ ವಿಚಾರ ಗೊತ್ತಾಗಿದೆ. ಯಾಕಂದ್ರೆ ಆ ಒಂದು ಕಾರಿನ ಅಸಲಿ ಕಾರು ಇಲ್ಲಿದೆ. ಅವರು ಬಳಕೆ ಮಾಡಿರುವಂತದ್ದು ಇನೋವಾ ಕಾರ್. ಬಟ್ KA03NC8052 ಅನ್ನೋದು ಸ್ವಿಫ್ಟ್ ಕಾರ್ ಆಗಿದೆ. ಇದರ ನಂಬರ್ ಅನ್ನು ಬಳಕೆ ಮಾಡಿ ಅವರು ಕೃತ್ಯ ಎಸಗಿರುವಂತದ್ದು. ಯಾಕೆ ಬಳಕೆ ಮಾಡಿದ್ರು ಅನ್ನೋದು ಸಂಬಂಧಪಟ್ಟ ಹಾಗೆ ಪೊಲೀಸರು ಇದೀಗ ವಿಚಾರಣೆ ಕೂಡ ಮುಂದುವರಿಸಿದ್ದಾರೆ. ಕ್ಯಾಮರಾ ಪರ್ಸನ್ ರೋಹಿತ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲಿಕಾನ್ ಸಿಟಿಯಲ್ಲಿ ನಿನ್ನೆ ನಡೆದಂತಹ ರಾಬರಿ ಪ್ರಕರಣ ಹಲವು ಅನುಮಾನಗಳಿಗೆ ಕಾರಣ ಆಗಿದೆ. ಜೊತೆಗೆ ಈ ಒಂದು ಪ್ರಕರಣ ಸುತ್ತ ಒಂದೊಂದೇ ವಿಚಾರ ಹೊರಬರ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ದರೋಡೆಕೋರರು ನಕಲಿ ನಂಬರ್ ಪ್ಲೇಟ್ ಅನ್ನು ಬಳಕೆ ಮಾಡಿದ್ರು. ನಿಮಗೆ ಆ ನಕಲಿ ನಂಬರ್ ಪ್ಲೇಟ್ ನ ಅಸಲಿಯತ್ತನ್ನು ತೋರಿಸುವಂತಹ ಕೆಲಸವನ್ನು ಇದು ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ನಿಮಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದು HAL ನಲ್ಲಿ 3ನೇ ಹಂತದಲ್ಲಿರುವಂತಹ ಮನೆ. ಈ ಒಂದು ಮನೆಯಲ್ಲಿ ವಾಸ ಮಾಡ್ತಾ ಇದ್ದು ಈ ಗಂಗಾಧರನ್ನು ತಮ್ಮ ಕುಟುಂಬ ಸಮೇತ ಕಳೆದ 45 ವರ್ಷಗಳಿಂದ ಇಲ್ಲಿ ವಾಸ ಮಾಡ್ತಾ ಇರ್ತಾರೆ. ಅವರ ಕಾರ್ ನಂಬರ್ ಏನಿದೆ KA03NC8052 ಸ್ವಿಫ್ಟ್ ಕಾರ್ನ ನಂಬರ್ ಅನ್ನು ದರೋಡೆಕೋರರು ತಮ್ಮ ಇನೋವಾ ಕಾರಿಗೆ ಇದೇ ನಂಬರ್ ಅಂದ್ರೆ KA03NC8052 ಅನ್ನೋ ನಂಬರ್ ಅನ್ನು ನಕಲು ಮಾಡಿ ದರೋಡೆಯನ್ನು ಮಾಡಿದ್ರು. ಮತ್ತೊಂದು ವಿಚಾರ ಏನಂದ್ರೆ ಇವರು ಸಿಂಗಲ್ ಓನರ್ ಈ ಒಂದು ಕಾರಿಗೆ ಇವರು ಸಿಂಗಲ್ ಓನರ್. 2018ರಲ್ಲಿ ಈ ಒಂದು ಕಾರನ್ನು ಖರೀದಿ ಮಾಡ್ತಾರೆ. ಜೊತೆಗೆ ಇವರು ಬಿಟ್ಟು ಇದನ್ನು ಇದುವರೆಗೂ ಕೂಡ ಬೇರೆ ಯಾರು ಕೂಡ ಓಡಿಸಿಲ್ಲ. ಯಾಕಂದ್ರೆ ಇವರು ಏಜ್ಡ್ ಪರ್ಸನ್ ಆಗಿರೋದ್ರಿಂದ ತಮ್ಮ ಅಗತ್ಯ ಕೆಲಸಕ್ಕೆ ಏನಾದರೂ ಬೇಕಾದರೂ ನಿತ್ಯದ ಕೆಲಸಗಳಿಗೆ ಬೇಕಾದರೂ ಒಂದು ಅರ್ಧ ಗಂಟೆಯಷ್ಟೇ ಈ ಒಂದು ಕಾರನ್ನು ಬಳಕೆ ಮಾಡ್ತಾರೆ. ಅಗತ್ಯ ಎಮರ್ಜೆನ್ಸಿ ಹೊರತುಪಡಿಸಿದರೆ ಬೇರೆ ಯಾವುದೇ ಕಾರಣ ಕೂಡ ಈ ಒಂದು ಕಾರಣ ಅವರು ಯೂಸ್ ಮಾಡಲ್ಲ. ನಿನ್ನೆ ಇಡೀ ದಿನ ಈ ಒಂದು ಮನೆಯಲ್ಲಿತ್ತು. ಬಟ್ ಇದೇ ಸಮಯದಲ್ಲಿ ಅಂದ್ರೆ ಕಾರ್ ತಮ್ಮ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಇದೇ ಕಾರಿನ ನಕಲು ನಂಬರ್ ಪ್ಲೇಟ್ ಅನ್ನು ಬಳಕೆ ಮಾಡಿ ದರೋಡೆಕೋರರು ನಿನ್ನೆ ಮಠ ಮಧ್ಯಾಹ್ನವೇ ದರೋಡೆಯನ್ನು ಮಾಡಿರುವಂತದ್ದು. ಈ ಒಂದು ವಿಚಾರ ಗೊತ್ತಾಗ್ತಾ ಇದ್ದಂಗೆ ಖುದ್ದು ಈ ಒಂದು ಕಾರಿನ ಮಾಲೀಕರಾಗಿರುವಂತಹ ಗಂಗಾಧರ್ ಕೂಡ ಶಾಕ್ಗೆ ಒಳಗಾಗಿದ್ದಾರೆ. ಯಾಕಂದ್ರೆ ಇಷ್ಟು ದೊಡ್ಡ ಪ್ರಕಾರದಲ್ಲಿ ತನ್ನ ಕಾರಿನ ನಂಬರ್ ಅನ್ನು ಯಾಕೆ ಬಳಕೆ ಮಾಡಿದ್ರು ಅನ್ನೋ ಪ್ರಶ್ನೆ ಅವರನ್ನು ಕಾಡ್ತಾ ಇದೆ. ಜೊತೆಗೆ ಏಜ್ಡ್ ಪರ್ಸನ್ ಆಗಿರೋದ್ರಿಂದ ಈ ಒಂದು ಘಟನೆಯ ನಂತರ ಅವರ ಆರೋಗ್ಯದಲ್ಲೂ ಕೂಡ ಒಂದಿಷ್ಟು ಏರುಪೇರಾಗಿದೆ. ಇಷ್ಟು ದೊಡ್ಡ ಪ್ರಕಾರದಲ್ಲಿ ತನ್ನ ನಂಬರ್ ಪ್ಲೇಟ್ ನ ಬಳಕೆ ಆಗಿರೋದು ಒಂದು ಕಡೆ ಆಗಿದ್ರೆ ಈ ಒಂದು ಪ್ರಕರಣ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪೊಲೀಸರು ಕೂಡ ಇವರನ್ನು ಪ್ರಾಥಮಿಕವಾಗಿ ಇಲ್ಲಿ ಬಂದು ಮಾಹಿತಿ ಕಲೆ ಹಾಕುವಂತ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಒಂದಂತೂ ಸ್ಪಷ್ಟ, ದರೋಡೆಕೋರರು ಪಕ್ಕಾ ಪ್ಲಾನ್ ಮಾಡಿ ಈ ಒಂದು ಕೃತ್ಯವನ್ನು ಎಸಗಿದ್ದಾರೆ. ಅದಕ್ಕೆ ಬೇಕಾದಂತಹ ನಂಬರ್ ಪ್ಲೇಟ್ ಅನ್ನು ಕೂಡ ನಕಲು ಮಾಡಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಒಂದು ಕಡೆ ಪೊಲೀಸರು ಕೂಡ ವಿವಿಧ ಆಯಾಮದಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಪ್ರಾಥಮಿಕ ಹಂತದಲ್ಲಿ ಪೊಲೀಸರು ಕೂಡ ಒಂದಿಷ್ಟು ವಿಚಾರ ಗೊತ್ತಾಗಿದೆ. ಯಾಕಂದ್ರೆ ಅಲ್ಲಿ ಬಳಕೆ ಆಗಿರುವಂತಹ ಕಾರ್ ಏನಿದೆ ಅದು ಒಂದು ಕಾರಿನ ನಂಬರು ಕೂಡ ಅಸಲಿಯತ್ತಲ್ಲ ಅನ್ನೋದು ಕೂಡ ವಿಚಾರ ಗೊತ್ತಾಗಿದೆ. ಯಾಕಂದ್ರೆ ಆ ಒಂದು ಕಾರಿನ ಅಸಲಿ ಕಾರು ಇಲ್ಲಿದೆ. ಅವರು ಬಳಕೆ ಮಾಡಿರುವಂತದ್ದು ಇನೋವಾ ಕಾರ್. ಬಟ್
KA03NC8052 ಅನ್ನೋದು ಸ್ವಿಫ್ಟ್ ಕಾರ್ ಆಗಿದೆ. ಇದರ ನಂಬರ್ ಅನ್ನು ಬಳಕೆ ಮಾಡಿ ಅವರು ಕೃತ್ಯ ಎಸಗಿರುವಂತದ್ದು. ಯಾಕೆ ಬಳಕೆ ಮಾಡಿದ್ರು ಅನ್ನೋದು ಸಂಬಂಧಪಟ್ಟ ಹಾಗೆ ಪೊಲೀಸರು ಇದೀಗ ವಿಚಾರಣೆ ಕೂಡ ಮುಂದುವರಿಸಿದ್ದಾರೆ. ಕ್ಯಾಮರಾ ಪರ್ಸನ್ ರೋಹಿತ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲಿಕಾನ್ ಸಿಟಿಯಲ್ಲಿ ನಿನ್ನೆ ನಡೆದಂತಹ ರಾಬರಿ ಪ್ರಕರಣ ಹಲವು ಅನುಮಾನಗಳಿಗೆ ಕಾರಣ ಆಗಿದೆ. ಜೊತೆಗೆ ಈ ಒಂದು ಪ್ರಕರಣ ಸುತ್ತ ಒಂದೊಂದೇ ವಿಚಾರ ಹೊರಬರ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ದರೋಡೆಕೋರರು ನಕಲಿ ನಂಬರ್ ಪ್ಲೇಟ್ ಅನ್ನು ಬಳಕೆ ಮಾಡಿದ್ರು. ನಿಮ್ಗೆ ಆ ನಕಲಿ ನಂಬರ್ ಪ್ಲೇಟ್ ನ ಅಸಲಿಯತೆಯನ್ನು ತೋರಿಸುವಂತಹ ಕೆಲಸವನ್ನು ಇದು ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ನಿಮ್ಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದು HAL ನಲ್ಲಿ 3ನೇ ಹಂತದಲ್ಲಿರುವಂತಹ ಮನೆ. ಈ ಒಂದು ಮನೆಯಲ್ಲಿ ವಾಸ ಮಾಡ್ತಾ ಇದ್ದು ಈ ಗಂಗಾಧರನ್ನು ತಮ್ಮ ಕುಟುಂಬ ಸಮೇತ ಕಳೆದ 45 ವರ್ಷಗಳಿಂದ ಇಲ್ಲಿ ವಾಸ ಮಾಡ್ತಾ ಇರ್ತಾರೆ. ಅವರ ಕಾರ್ ನಂಬರ್ ಏನಿದೆ KA03NC8052 ಸ್ವಿಫ್ಟ್ ಕಾರ್ನ ನಂಬರ್ ಅನ್ನು ದರೋಡೆಕೋರರು ತಮ್ಮ ಇನೋವಾ ಕಾರಿಗೆ ಇದೇ ನಂಬರ್ ಅಂದ್ರೆ KA03NC8052 ಅನ್ನೋ ನಂಬರ್ ಅನ್ನು ನಕಲು ಮಾಡಿ ದರೋಡೆಯನ್ನು ಮಾಡಿದ್ರು. ಮತ್ತೊಂದು ವಿಚಾರ ಏನಂದ್ರೆ ಇವರು ಸಿಂಗಲ್ ಓನರ್ ಈ ಒಂದು ಕಾರಿಗೆ ಇವರು ಸಿಂಗಲ್ ಓನರ್. 2018ರಲ್ಲಿ ಈ ಒಂದು ಕಾರನ್ನು ಖರೀದಿ ಮಾಡ್ತಾರೆ. ಜೊತೆಗೆ ಇವರು ಬಿಟ್ಟು ಇದನ್ನು ಇದುವರೆಗೂ ಕೂಡ ಬೇರೆ ಯಾರು ಕೂಡ ಓಡಿಸಿಲ್ಲ. ಯಾಕಂದ್ರೆ ಇವರು ಏಜ್ಡ್ ಪರ್ಸನ್ ಆಗಿರೋದ್ರಿಂದ ತಮ್ಮ ಅಗತ್ಯ ಕೆಲಸಕ್ಕೆ ಏನಾದರೂ ಬೇಕಾದ್ರೂ ನಿತ್ಯದ ಕೆಲಸಗಳಿಗೆ ಬೇಕಾದ್ರೂ ಒಂದು ಅರ್ಧ ಗಂಟೆಯಷ್ಟೇ ಈ ಒಂದು ಕಾರನ್ನು ಬಳಕೆ ಮಾಡ್ತಾರೆ. ಅಗತ್ಯ ಎಮರ್ಜೆನ್ಸಿ ಹೊರತುಪಡಿಸಿದರೆ ಬೇರೆ ಯಾವುದೇ ಕಾರಣ ಕೂಡ ಈ ಒಂದು ಕಾರಣ ಅವರು ಯೂಸ್ ಮಾಡಲ್ಲ. ನಿನ್ನೆ ಇಡೀ ದಿನ ಈ ಒಂದು ಮನೆಯಲ್ಲಿತ್ತು. ಬಟ್ ಇದೇ ಸಮಯದಲ್ಲಿ ಅಂದ್ರೆ ಕಾರ್ ತಮ್ಮ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಇದೇ ಕಾರಿನ ನಕಲು ನಂಬರ್ ಪ್ಲೇಟ್ ಅನ್ನು ಬಳಕೆ ಮಾಡಿ ದರೋಡೆಕೋರರು ನಿನ್ನೆ ಮಠ ಮಧ್ಯಾಹ್ನವೇ ದರೋಡೆಯನ್ನು ಮಾಡಿರುವಂತದ್ದು. ಈ ಒಂದು ವಿಚಾರ ಗೊತ್ತಾಗ್ತಾ ಇದ್ದಂಗೆ ಖುದ್ದು ಈ ಒಂದು ಕಾರಿನ ಮಾಲೀಕರಾಗಿರುವಂತಹ ಗಂಗಾಧರ್ ಕೂಡ ಶಾಕ್ಗೆ ಒಳಗಾಗಿದ್ದಾರೆ. ಯಾಕಂದ್ರೆ ಇಷ್ಟು ದೊಡ್ಡ ಪ್ರಕಾರದಲ್ಲಿ ತನ್ನ ಕಾರಿನ ನಂಬರ್ ಅನ್ನು ಯಾಕೆ ಬಳಕೆ ಮಾಡಿದ್ರು ಅನ್ನೋ ಪ್ರಶ್ನೆ ಅವರನ್ನು ಕಾಡ್ತಾ ಇದೆ. ಜೊತೆಗೆ ಏಜ್ಡ್ ಪರ್ಸನ್ ಆಗಿರೋದ್ರಿಂದ ಈ ಒಂದು ಘಟನೆಯ ನಂತರ ಅವರ ಆರೋಗ್ಯದಲ್ಲಿ ಕೂಡ ಒಂದಿಷ್ಟು ಏರುಪೇರಾಗಿದೆ. ಇಷ್ಟು ದೊಡ್ಡ ಪ್ರಕಾರದಲ್ಲಿ ತನ್ನ ನಂಬರ್ ಪ್ಲೇಟ್ ನ ಬಳಕೆ ಆಗಿರೋದು ಒಂದು ಕಡೆ ಆಗಿದ್ರೆ ಈ ಒಂದು ಪ್ರಕರಣ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪೊಲೀಸರು ಕೂಡ ಇವರನ್ನು ಪ್ರಾಥಮಿಕವಾಗಿ ಇಲ್ಲಿ ಬಂದು ಮಾಹಿತಿ ಕಲೆ ಹಾಕುವಂತ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಒಂದಂತೂ ಸ್ಪಷ್ಟ, ದರೋಡೆಕೋರರು ಪಕ್ಕಾ ಪ್ಲಾನ್ ಮಾಡಿ ಈ ಒಂದು ಕೃತ್ಯವನ್ನು ಎಸಗಿದ್ದಾರೆ. ಅದಕ್ಕೆ ಬೇಕಾದಂತಹ ನಂಬರ್ ಪ್ಲೇಟ್ ಅನ್ನು ಕೂಡ ನಕಲು ಮಾಡಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಒಂದು ಕಡೆ ಪೊಲೀಸರು ಕೂಡ ವಿವಿಧ ಆಯಾಮದಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಪ್ರಾಥಮಿಕ ಹಂತದಲ್ಲಿ ಪೊಲೀಸರು ಕೂಡ ಒಂದಿಷ್ಟು ವಿಚಾರ ಗೊತ್ತಾಗಿದೆ. ಯಾಕಂದ್ರೆ ಅಲ್ಲಿ ಬಳಕೆ ಆಗಿರುವಂತಹ ಕಾರ್ ಏನಿದೆ ಅದು ಒಂದು ಕಾರಿನ ನಂಬರು ಕೂಡ ಅಸಲಿಯತ್ತಲ್ಲ ಅನ್ನೋದು ಕೂಡ ವಿಚಾರ ಗೊತ್ತಾಗಿದೆ. ಯಾಕಂದ್ರೆ ಆ ಒಂದು ಕಾರಿನ ಅಸಲಿ ಕಾರು ಇಲ್ಲಿದೆ. ಅವರು ಬಳಕೆ ಮಾಡಿರುವಂತದ್ದು ಇನೋವಾ ಕಾರ್. ಬಟ್ KA03NC8052 ಅನ್ನೋದು ಸ್ವಿಫ್ಟ್ ಕಾರ್ ಆಗಿದೆ. ಇದರ ನಂಬರ್ ಅನ್ನು ಬಳಕೆ ಮಾಡಿ ಅವರು ಕೃತ್ಯ ಎಸಗಿರುವಂತದ್ದು. ಯಾಕೆ ಬಳಕೆ ಮಾಡಿದ್ರು ಅನ್ನೋದು ಸಂಬಂಧಪಟ್ಟ ಹಾಗೆ ಪೊಲೀಸರು ಇದೀಗ ವಿಚಾರಣೆ ಕೂಡ ಮುಂದುವರಿಸಿದ್ದಾರೆ. ಕ್ಯಾಮರಾ ಪರ್ಸನ್ ರೋಹಿತ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲಿಕಾನ್ ಸಿಟಿಯಲ್ಲಿ ನಿನ್ನೆ ನಡೆದಂತಹ ರಾಬರಿ ಪ್ರಕರಣ ಹಲವು ಅನುಮಾನಗಳಿಗೆ ಕಾರಣ ಆಗಿದೆ. ಜೊತೆಗೆ ಈ ಒಂದು ಪ್ರಕರಣ ಸುತ್ತ ಒಂದೊಂದೇ ವಿಚಾರ ಹೊರಬರ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ದರೋಡೆಕೋರರು ನಕಲಿ ನಂಬರ್ ಪ್ಲೇಟ್ ಅನ್ನು ಬಳಕೆ ಮಾಡಿದ್ರು. ನಿಮ್ಗೆ ಆ ನಕಲಿ ನಂಬರ್ ಪ್ಲೇಟ್ ನ ಅಸಲಿಯತೆಯನ್ನು ತೋರಿಸುವಂತಹ ಕೆಲಸವನ್ನು ಇದು ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ನಿಮ್ಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದು HAL ನಲ್ಲಿ 3ನೇ ಹಂತದಲ್ಲಿರುವಂತಹ ಮನೆ. ಈ ಒಂದು ಮನೆಯಲ್ಲಿ ವಾಸ ಮಾಡ್ತಾ ಇದ್ದು ಈ ಗಂಗಾಧರನ್ನು ತಮ್ಮ ಕುಟುಂಬ ಸಮೇತ ಕಳೆದ 45 ವರ್ಷಗಳಿಂದ ಇಲ್ಲಿ ವಾಸ ಮಾಡ್ತಾ ಇರ್ತಾರೆ. ಅವರ ಕಾರ್ ನಂಬರ್ ಏನಿದೆ KA03NC8052 ಸ್ವಿಫ್ಟ್ ಕಾರ್ನ ನಂಬರ್ ಅನ್ನು ದರೋಡೆಕೋರರು ತಮ್ಮ ಇನೋವಾ ಕಾರಿಗೆ ಇದೇ ನಂಬರ್ ಅಂದ್ರೆ KA03NC8052 ಅನ್ನೋ ನಂಬರ್ ಅನ್ನು ನಕಲು ಮಾಡಿ ದರೋಡೆಯನ್ನು ಮಾಡಿದ್ರು. ಮತ್ತೊಂದು ವಿಚಾರ ಏನಂದ್ರೆ ಇವರು ಸಿಂಗಲ್ ಓನರ್ ಈ ಒಂದು ಕಾರಿಗೆ ಇವರು ಸಿಂಗಲ್ ಓನರ್. 2018ರಲ್ಲಿ ಈ ಒಂದು ಕಾರನ್ನು ಖರೀದಿ ಮಾಡ್ತಾರೆ. ಜೊತೆಗೆ ಇವರು ಬಿಟ್ಟು ಇದನ್ನು ಇದುವರೆಗೂ ಕೂಡ ಬೇರೆ ಯಾರು ಕೂಡ ಓಡಿಸಿಲ್ಲ. ಯಾಕಂದ್ರೆ ಇವರು ಏಜ್ಡ್ ಪರ್ಸನ್ ಆಗಿರೋದ್ರಿಂದ ತಮ್ಮ ಅಗತ್ಯ ಕೆಲಸಕ್ಕೆ ಏನಾದರೂ ಬೇಕಾದ್ರೂ ನಿತ್ಯದ ಕೆಲಸಗಳಿಗೆ ಬೇಕಾದ್ರೂ ಒಂದು ಅರ್ಧ ಗಂಟೆಯಷ್ಟೇ ಈ ಒಂದು ಕಾರನ್ನು ಬಳಕೆ ಮಾಡ್ತಾರೆ. ಅಗತ್ಯ ಎಮರ್ಜೆನ್ಸಿ ಹೊರತುಪಡಿಸಿದರೆ ಬೇರೆ ಯಾವುದೇ ಕಾರಣ ಕೂಡ ಈ ಒಂದು ಕಾರಣ ಅವರು ಯೂಸ್ ಮಾಡಲ್ಲ. ನಿನ್ನೆ ಇಡೀ ದಿನ ಈ ಒಂದು ಮನೆಯಲ್ಲಿತ್ತು. ಬಟ್ ಇದೇ ಸಮಯದಲ್ಲಿ ಅಂದ್ರೆ ಕಾರ್ ತಮ್ಮ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಇದೇ ಕಾರಿನ ನಕಲು ನಂಬರ್ ಪ್ಲೇಟ್ ಅನ್ನು ಬಳಕೆ ಮಾಡಿ ದರೋಡೆಕೋರರು ನಿನ್ನೆ ಮಠ ಮಧ್ಯಾಹ್ನವೇ ದರೋಡೆಯನ್ನು ಮಾಡಿರುವಂತದ್ದು. ಈ ಒಂದು ವಿಚಾರ ಗೊತ್ತಾಗ್ತಾ ಇದ್ದಂಗೆ ಖುದ್ದು ಈ ಒಂದು ಕಾರಿನ ಮಾಲೀಕರಾಗಿರುವಂತಹ ಗಂಗಾಧರ್ ಕೂಡ ಶಾಕ್ಗೆ ಒಳಗಾಗಿದ್ದಾರೆ. ಯಾಕಂದ್ರೆ ಇಷ್ಟು ದೊಡ್ಡ ಪ್ರಕಾರದಲ್ಲಿ ತನ್ನ ಕಾರಿನ ನಂಬರ್ ಅನ್ನು ಯಾಕೆ ಬಳಕೆ ಮಾಡಿದ್ರು ಅನ್ನೋ ಪ್ರಶ್ನೆ ಅವರನ್ನು ಕಾಡ್ತಾ ಇದೆ. ಜೊತೆಗೆ ಏಜ್ಡ್ ಪರ್ಸನ್ ಆಗಿರೋದ್ರಿಂದ ಈ ಒಂದು ಘಟನೆಯ ನಂತರ ಅವರ ಆರೋಗ್ಯದಲ್ಲಿ ಕೂಡ ಒಂದಿಷ್ಟು ಏರುಪೇರಾಗಿದೆ. ಇಷ್ಟು ದೊಡ್ಡ ಪ್ರಕಾರದಲ್ಲಿ ತನ್ನ ನಂಬರ್ ಪ್ಲೇಟ್ ನ ಬಳಕೆ ಆಗಿರೋದು ಒಂದು ಕಡೆ ಆಗಿದ್ರೆ ಈ ಒಂದು ಪ್ರಕರಣ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪೊಲೀಸರು ಕೂಡ ಇವರನ್ನು ಪ್ರಾಥಮಿಕವಾಗಿ ಇಲ್ಲಿ ಬಂದು ಮಾಹಿತಿ ಕಲೆ ಹಾಕುವಂತ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಒಂದಂತೂ ಸ್ಪಷ್ಟ,
ದರೋಡೆಕೋರರು ಪಕ್ಕಾ ಪ್ಲಾನ್ ಮಾಡಿ ಈ ಒಂದು ಕೃತ್ಯವನ್ನು ಎಸಗಿದ್ದಾರೆ. ಅದಕ್ಕೆ ಬೇಕಾದಂತಹ ನಂಬರ್ ಪ್ಲೇಟ್ ಅನ್ನು ಕೂಡ ನಕಲು ಮಾಡಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಒಂದು ಕಡೆ ಪೊಲೀಸರು ಕೂಡ ವಿವಿಧ ಆಯಾಮದಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಪ್ರಾಥಮಿಕ ಹಂತದಲ್ಲಿ ಪೊಲೀಸರು ಕೂಡ ಒಂದಿಷ್ಟು ವಿಚಾರ ಗೊತ್ತಾಗಿದೆ. ಯಾಕಂದ್ರೆ ಅಲ್ಲಿ ಬಳಕೆ ಆಗಿರುವಂತಹ ಕಾರ್ ಏನಿದೆ ಅದು ಒಂದು ಕಾರಿನ ನಂಬರು ಕೂಡ ಅಸಲಿಯತ್ತಲ್ಲ ಅನ್ನೋದು ಕೂಡ ವಿಚಾರ ಗೊತ್ತಾಗಿದೆ. ಯಾಕಂದ್ರೆ ಆ ಒಂದು ಕಾರಿನ ಅಸಲಿ ಕಾರು ಇಲ್ಲಿದೆ, ಅವರು ಬಳಕೆ ಮಾಡಿರುವಂತದ್ದು ಇನೋವಾ ಕಾರ್. ಬಟ್ KA 0NC 8052 ಅನ್ನೋದು ಸ್ವಿಫ್ಟ್ ಕಾರ್ ಆಗಿದೆ. ಇದರ ನಂಬರ್ ಅನ್ನು ಬಳಕೆ ಮಾಡಿ ಅವರು ಕೃತ್ಯ ಎಸಗಿರುವಂತದ್ದು. ಯಾಕೆ ಬಳಕೆ ಮಾಡಿದ್ರು ಅನ್ನೋದು ಸಂಬಂಧಪಟ್ಟ ಹಾಗೆ ಪೊಲೀಸರು ಇದೀಗ ವಿಚಾರಣೆ ಕೂಡ ಮುಂದುವರಿಸಿದ್ದಾರೆ. ಕ್ಯಾಮರಾ ಪರ್ಸನ್ ರೋಹಿತ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.